ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ದೀಕ್ಷಿತಾ ಏನು ಥ್ಯಾಂಕ್ ಯು. ಸೊ ಎಲ್ಲರೂ ನಮ್ಮ ಹುಡುಗಿಗೆ ವಿಶ್ ಮಾಡ್ಬಿಡಿ. ಅವಳು ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ಬಿಟ್ಟಲ್ಲ. ಆಯ್ತು, ಅಡ್ವಾನ್ಸ್ ಎಲ್ರಿಗೂ ಥ್ಯಾಂಕ್ ಯು. ಯಾರು ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಮಾಡ್ತಾರೆ. ಇದು ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾವು ಕಾಲೇಜ್ ಅವ್ರ ಜೊತೆ ಹೋಗಿದ್ವಿ. ಸೆಕೆಂಡ್ ಟೈಮ್ ಇವಳ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ. ಯಾವ್ದಾದ್ರು ಟೆಂಪಲ್ ಹೋಗ್ಲೇಬೇಕಲ್ವಾ, ಬರ್ಡೇ ತೀರಾ, ಅದಕ್ಕೆ ಹೋಗ್ತಾ ಇದೀವಿ. ನಾವು ಹೋಗ್ತಾ ಇದೀವಿ. ನೇನು ಗೋಪಾಲ ಸ್ವಾಮಿ ಬೆಟ್ಟ ಸಿಕ್ತು, ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಸ್ತು. ಇಲ್ಲಿ ಬರೋರ್ಗೆಲ್ಲ ಓನ್ ವೆಹಿಕಲ್ಸ್ ಎಲ್ಲ ಅಲ್ಲಿವರೆಗೂ ಹೋಗಲ್ಲ, ಸ್ವಲ್ಪ ದೂರವರೆಗೂ ಅವ್ರೇನೆ ವೆಹಿಕಲ್ಸ್ ಬಿಡ್ತಾರೆ. ಸೊ ಬಂದ್ಬಿಟ್ಟು ನೀವು ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ಅವ್ರು ಕೊಡೋ ವೆಹಿಕಲ್ಸ್ ಅಲ್ಲೇ ಹೋಗ್ಬೇಕು. ಸೊ ಅಷ್ಟೇ. ಇಲ್ಲಿ ಬರೋರು ಯಾರು ಪ್ಲಾಸ್ಟಿಕ್ ಅದೆಲ್ಲ ತಗೊಂಡ್ಬರ್ಬೇಡಿ, ಅವ್ರ ಏನು ಅಲೋ ಮಾಡಲ್ಲ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರೋದೆ. ಸೊ ಇವಾಗ ಅಲ್ಲಿ ಬಸ್ ಇಳ್ಕೊ ಬಂದ್ವಿ. ಇವಾಗ ಇಲ್ಲಿ ಬೇರೆ ಬಸ್ ಹತ್ಕೋಬೇಕು. ಯಾರೇ ಬಂದ್ರು ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರು ಈ ಬಸ್ ಅಲ್ಲೇ ಹೋಗ್ಬೇಕು. ಓನ್ ವೆಹಿಕಲ್ಸ್ ಮೇಲ್ಗಡೆ ಹೋಗಕ್ ಬಿಡಲ್ಲ. ಸೊ ಅದಕ್ಕೆ ಬನ್ನಿ ಹೋಗೋಣ. ಇಲ್ಲಿ ಟಿಕೆಟ್ ತಗೊಂಡ್ ಹೋಗ್ಬೇಕು. ಸೊ ಎಕ್ಸೈಟೆಡ್ ಆಗಿದೀವಿ. ಸೆಕೆಂಡ್ ಟೈಮ್ ಇದು. ಕಾಲೇಜ್ ಕಡೆಯಿಂದ ಒಂದ್ಸತಿ ಬಂದಿದ್ವಿ. ಇದು ಇವಾಗ ಬಂಡೀಪುರ ರೀಚ್ ಆಗಿದೀವಿ. ಇಲ್ಲಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ಒಂದ್ ಬಸ್ ಬಿಟ್ಟಿದ್ದಾರೆ. ಸೊ ಟಿಕೆಟ್ ಎಲ್ಲ ತಗೊಂಡಾಯ್ತು, ಕೂತಿದೀವಿ. ಡ್ರೈವರ್ ಬಂದ್ಮೇಲೆ ಹೊರಡ್ತೀವಿ. ನಮ್ ಗುಂಡನ್ ನೋಡಿ ಹಾಯ್ ಮಾಡು. ಹಾಯ್. ನಮ್ ಗುಂಡ ನೋಡ್ಬೇಕು ಅಂತ ಅಂದ್ಬಿಟ್ಟು ಅವ್ನ್ ನನ್ ಪಕ್ಕನೆ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ನನ್ ಜೊತೆ ಕೂತಿದ್ದಾರೆ. ವ್ಯೂ ನೋಡ್ಬೇಕು ಅಂತ ಅಂದ್ಬಿಟ್ಟು ಕೂತಿದ್ದಾರೆ. ಇಲ್ಲ ಲಾಸ್ಟ್ ಟೈಮ್ ಅವನು ನನ್ನ ಜೊತೆ ಕೂತಿದ್ದ. ಈ ಸಲ ನಾನೇ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡಿದ್ದೇನೆ. ಅಲ್ವೇನು ಮೊಕ್ಕಾನು ಇಲ್ಲ. ನಾವೀಗ ಹೋಗ್ತಾ ಇದೀವಿ. ನಮ್ ನಗದೆಲ್ಲ ಮೈಕ್ ಬೇರೆ ಇಟ್ಕೊಂಡಿದೀವಿ. ನಗದೆಲ್ಲ ಸ್ವಲ್ಪ ಎನ್ಹಾನ್ಸ್ ಕೇಳಿಸಿದ್ರು. ವ್ಯೂವರ್ಸ್ ಹಂಗೆ ಓಡ್ಸ್ಕೋಡ್ಸ್ಕೋಗ್ಬಿಡ್ತಾರೆ ಅಷ್ಟೇ. ಓಡ್ಸ್ಕೋಡ್ಸ್ಕೋಗ್ಬೇಡಿ. ಬೇಕಾದ್ರೆ 2XL ಹಾಕೊಂಡ್ ನೋಡ್ಕೊಳ್ಳಿ. ಫುಲ್ ವಿಡಿಯೋ ನೋಡ್ಬಿಡಿ ಆಯ್ತಾ. ಸಪೋರ್ಟ್ ಮಾಡ್ಬೇಕಲ್ವಾ, ಬಿಗಿನರ್ಸ್ಗೆ ಸಪೋರ್ಟ್ ಮಾಡ್ಬೇಕು ಅಲ್ವಾ. ಸೊ ಅಷ್ಟೇ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಏನೇನು ಗುಂಡ ಇವರೆಲ್ಲ ಏನ್ ಮಾತಾಡ್ತವ್ರೆ ಅಂತ ನೋಡ್ತವ್ರೆ. ಹೌದು. ಸೊ ಇವಾಗ ಬಂದ್ವಿ. ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಅಂತೂ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ನಾವ್ ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಇಲ್ಲ ಪ್ರಸಾದ ಕೊಡ್ತಾರೆ, ಅದಕ್ಕೆ ಪ್ರಸಾದ ತಿಂತಾ ಇದೀವಿ. ಬಿಸಿಬೇಳೆ ಹೌದು. ಪ್ರಸಾದ ನಂತರ ಟೇಸ್ಟ್ ಕೊಡು. ಗಾಳಿ ಬರ್ತಾ ಕೇಳಿಸುತ್ತೆ ಅನ್ಸುತ್ತೆ. ನಮ್ ಧನುಶ್ರೀ ಯಾವ ಊರಮ್ಮ ಅಂದ್ರೆ ಮೈಸೂರು. ಯಾವ ಏರಿಯಾ ಅಂತ ವಿಜಯನಗರ ಅಂತ ಬರ್ತಾ ಇದ್ದಾಳೆ. ಡಿಸೈನ್ ಮನೆ ಅಡ್ರೆಸ್ ನ ಅವಳ ಮನೆ ಅಡ್ರೆಸ್ ಮಾಡ್ಕೋಬೇಕು. ಬಿಂದು ಮತ್ತೆ ಗುಂಡ ತಿಂತದ್ರಲ್ಲಿ ನಾವಿಬ್ರು ಪಾರ್ಟ್ನರ್ಸ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಎಲ್ಲ ಶೂಟ್ ಮಾಡ್ತಾ ಇದೀವಿ. ರೀಲ್ಸ್ ಶೂಟ್ ಮಾಡ್ತಾ ಇದ್ದಾರೆ. ಮಾಡಿ. ಸೊ ಇಲ್ಲಿ ಹಾಯ್ ಮಾಡ್ಕೊಂಡ ದೀಕ್ಷಿತಾ ಕ್ಯಾಮ್ರಾಮ್ಯಾನ್ ಜೊತೆ ಬ್ಲೂಪರ್ಸ್ ಟೇಕ್ 1 ಟೇಕ್ 2 ಎಷ್ಟು ಟೇಕ್ ತಗೊಂಡ್ರಿ? ಇನ್ಫಿನಿಟಿ ಸ್ಮಾರ್ಟ್ ಟೆಕ್ಸ್ ಆಗೋಗೈತೆ. ಸೊ ಈ ವಿಡಿಯೋ ಶಾರ್ಟ್ಸ್ ಅಲ್ಲಿ ಬರುತ್ತೆ, ನೋಡ್ಕೊಬಿಡಿ. ಇವಾಗ ನಾವು ಎಷ್ಟೊಂದು ಮಾಡ್ಬೇಕು ಅನ್ಕೊಂಡ್ವಿ, ಅದೇ ಮಾಡಕ್ಕಾಗಿದೆ 2. ಅದೆರಡೂ ಬರುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಎಲ್ಲ ಮುಗೀತು, ದರ್ಶನ ಆಯಿತು. ಏನು
ಬೆಳಗ್ಗೆ ತುಂಬಾ ಬೇಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ದೇವ್ರ ದರ್ಶನ ಎಲ್ಲ ಸಖತ್ತಾಗಾಯ್ತು. ನೀವ್ ಯಾರಾದ್ರೂ ಈ ದೇವಸ್ಥಾನ ವಿಸಿಟ್ ಮಾಡಿದ್ರೆ ಅಂತೆಲ್ಲ ಕಮೆಂಟ್ ಮಾಡಿ, ನಾವೆಲ್ಲ ಕಮೆಂಟ್ ನೋಡ್ತೀವಿ. ಸೊ ಯಾರೇ ವಿಸಿಟ್ ಮಾಡಲ್ಲ ಅವರೆಲ್ಲ ಬಂದು ವಿಸಿಟ್ ಮಾಡಿ, ಸಖತ್ತಾಗಿದೆ. ಬೇಗ ಬನ್ನಿ, ಇಷ್ಟೊತ್ತಲ್ಲೆಲ್ಲ ಬರಬೇಡಿ, ತುಂಬಾ ಬೇಗ ಬಂದ್ರೆ ಇನ್ನೂ ವ್ಯೂ ಸಖತ್ತಾಗಿರುತ್ತೆ. ಅದಕ್ಕೆ ಇಲ್ಲಿ ಹಿಮದ ಗೋಪಾಲ ಸ್ವಾಮಿ ಅಂತ ಹೆಸರಿಟ್ಟಿರೋದು. ಸಖತ್ತಾಗಿರುತ್ತೆ. ಬೆಳಗ್ಗೆ ಬಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ, ಒಳ್ಳೆ ಸಖತ್ತಾಗಿರುತ್ತೆ. ಇವಾಗ ವ್ಯೂ ಎಲ್ಲ ನೋಡ್ಕೋಬಹುದು. ಬೆಳಗ್ಗೆ ಬಂದ್ರೆ ಮಾತ್ರ ಲೆವೆಲ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಹೌದು, ಇವಾಗ ಇಷ್ಟು ಬಿಸಿಲಿದ್ರು ನಮಗೆ ಸೆಕೆ ಆಗ್ತಾ ಇಲ್ಲ, ಅಷ್ಟು ತಣ್ಣಗೆ ಗಾಳಿನೇ ಇವಾಗಲೂ ಬರ್ತಾ ಇದೆ. ಹೌದು, ಸೊ ಅಷ್ಟೇ, ಇವಾಗ ಅಷ್ಟು ಬರುತ್ತೆ, ಹೋಗ್ಬೇಕು. ಹೌದು. ನಿಮ್ಮೂರ್ ಗುಡ್ಡ ಹೆಂಗೈತವ? ನಾವಂದ್ರೆ ಸುಮ್ಮನೆನಾ? ಆಮೇಲೆ ಬನ್ನಿ ಹೋಗೋಣ. ಇವಾಗ ಹೋಗೋಣವಾ ಅಥವಾ ಇಲ್ಲೇ ಇದ್ಬಿಡ್ತೀರಾ? ಇಲ್ಲೇ ಇದ್ರೆ ಹುಲಿ ಸಿಂಹ ಆನೆಲ್ಲ ಬಂದು ನಮ್ಮನ್ನ ಎತ್ಕೊಂಡು ಹೋಗುತ್ತೆ ಅಷ್ಟೇ. ನಮ್ಮನ್ನೇ ಆಹಾರ ಮಾಡ್ಕೊಂಡ್ಬಿಡುತ್ತೆ. ಆಹಾರ ಕನ್ನಡ ಬರಲ್ಲ ಅನ್ಕೋಬಿಟ್ಟೆ. ಅವಳಿಗೆ ನಿಜವಾಗ್ಲೂ ಕನ್ನಡ ಬರಲ್ಲ ಅಂತಲ್ಲ, ಅವಾಗವಾಗ ಸ್ವಲ್ಪ ಟಂಗ್ ಟ್ವಿಸ್ಟ್. ಮಂಡ್ಯದ ಹುಡುಗಿಯಾಗಿ ಕನ್ನಡನ ಹಿಂಗ್ ಮಾತಾಡ್ತಾಳೆ ಅಂದ್ರೆ ಅದು ಹಂಗಲ್ಲ, ಅದು ಕನ್ನಡ ಬರಲ್ಲ ಅಂತಲ್ಲ, ಬಟ್ ಟಂಗ್ ಟ್ವಿಸ್ಟ್. ಮಂಡ್ಯದವ್ರು ಹುಡ್ಕೊಂಬಂದ್ ನೋಡಿರಿ. ಇಲ್ಲ, ನನ್ನ ಮಂಡ್ಯ ಭಾಷೆ ಸಕಲಾಗಿ ಮಾತಾಡ. ಹೇಳಿ ಕೇಳಿ ಗಿಲ್ಲಿ ಫ್ಯಾನ್ ಬೇರೆ. ಯಾರ್ ಫ್ಯಾನ್ ಹೇಳಿ. ಓಕೆ ಬನ್ನಿ, ಬಾಯ್. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ, ಗುಡ್ ಬಾಯ್ ಟು ಗೋಪಾಲ ಸ್ವಾಮಿ. ಹೇಳು. ಹೌದು, ನಮ್ಮ ಅಕ್ಕಂದಿರಲ್ಲ ಅದು ಸಪ್ರೇಟ್ ಆಗಿ ಇವಾಗ 3 ಸೀಟ್ 2 ಸೀಟ್ ಬೇರೆ ಬೇರೆ ಕಡೆ ಕುತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಲಾಸ್ಟ್ ಅದಕ್ಕೆ ಎಲ್ಲರೂ ಬಸ್ ಇಳಿದ್ಬಿಟ್ಟು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ಓಯ್ ಹಾಯ್ ಮಾಡಿ, ಹೋಗ್ತಾ ಇದ್ದೀವಿ ಇವಾಗ. ಸೊ ಬಾಯ್ ಬಾಯ್. ಸೊ ಎಲ್ಲ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂತ ಚಿರುಮುರಿ ತಿಂತಾ ಇದ್ದಾರೆ. ಅವಾಗ ವಾಕ್ ಮಾಡಿದ್ರೆ ಹೌದು, ಇಳೆಯರಿಗೆ ಅಂತ ಗುಂಡ ಕೂತಿದ್ದ ಮಹಿಳೆಯರಿಗೆ ಅಂತ ಓದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರಿಬ್ರು ಸ್ವಾತಂತ್ರ್ಯ ಮಾಡಿ ಸ್ವಾತಂತ್ರ್ಯ ತಗೊಬಂದು ಕೊಟ್ಬಿಟ್ಟು ಕೂತಿದ್ದಾರೆ ಇಬ್ರು. ಇವರಿಬ್ರು ಆಟ ಆಡ್ತವ್ರೆ ಒಳ್ಳೆ. ಅವನು ಬರೋದು ಹೋಗೋದು ಮಾಡ್ಕೊಂಡ ಇವ್ರ ಬಸ್ಸೆಲ್ಲ ಆಟ ಆಡ್ತಾರತ್ತಾಗೆ. ಬೆಳಗ್ಗೆನವ್ರ ಫುಲ್ಲು ಫ್ರೀ ಏರ್ಸ್ ಬಿಟ್ಕೊಂಡು ಇವಾಗ ಎದ್ದು ಕರ್ಕೊಬಿಡ್ತಾರೆ. ಆದ್ರೂ ಚೆನ್ನಾಗಿ ಹೆಂಗ್ ಮಲ್ಕೊಂಡವಳೆ. ಅವಳಿಗಂತೂ ಎಲ್ಲಿ ಬಿಟ್ರು ಸುಮ್ ಮಲ್ಕತೀನಿ ಅಂತ ಹೇಳಿ ತಿನ್ನೋದು ಉಣ್ಣೋದು ಎಲ್ಲ ಬಿಟ್ಟು ಮಲ್ಕತೀನಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವಳಿಗೆ. ಗುಂಡು ನೋಡಿ ಎಲ್ಲ ನೆಮ್ಮದಿಯಾಗಿ ಕೂತಿರೋ ಹುಡುಗರನ್ನ ಆಟ ಆಡ್ಸ್ಬಿಟ್ಟು ಕಳ್ಸ್ಬಿಟ್ಟು ಅವನೇ ಹೇಳಿದ್ದು, ನಾವಲ್ಲ. 100K ಫೈನಲಿ 100K ಹ್ಯಾಪಿ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ವರ್ಡ್ಸ್ ಅಲ್ಲಿ. ನಮ್ಮ ದೀಕ್ಷಿತನ ಬರ್ಡೇಗೆ ಒಳ್ಳೆ ಗಿಫ್ಟ್, ಒಳ್ಳೆ ಟ್ರೀಟ್ ತೋರ್ಸಲ್ಲೂ. ಸೊ ಇವಾಗ ನಿನ್ನೆ ನಾವು ಹೇಳಿದ್ವಲ್ಲ, ನಿನ್ನೆ ಫ್ಲಾಪ್ ಆಗೋಯ್ತು, ಅದಕ್ಕೆ ನಾಳೆ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಅದಕ್ಕೆ ಇವಾಗ ಫ್ರೂಟ್ಸಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ಇದು ಮಾಡಿಬಿಟ್ಟು ಒಂದು ಮುಂದಿನ ಪ್ರಾಸೆಸ್ ತೋರಿಸ್ತೀನಿ. ಇವಾಗ ತಿಂತಾ ಇದ್ದೀವಿ. ಇಲ್ಲಿ ಕೇಕ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಮದು ಕೇಕ್ ಎಲ್ಲ ರೆಡಿ ಆಯಿತು. ಫೈನಲ್ ಔಟ್ಪುಟ್ ಈ ಥರ ಇದೆ. ಡನ್ ಬೈ ನಾನು, ಬಿಂದು, ಧನು ಆ್ಯಂಡ್ ಗುಂಡ. ಸೊ ಏನನ್ನಿಸ್ತಿದೆ?
ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅನ್ಕೊಂಡ್ವಿ, ಇವಾಗ ಪರವಾಗಿಲ್ಲ ಅಂತ ಅನಿಸ್ತಿದೆ. ಬೋಡಕ್ ಮಾತ್ರ ಸಕ್ಕತ್ತಾಗಿ ಅನ್ಸ್ತಿದೆ. ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ವಾ ಬಿಂದು? ನಮ್ಗೆ ನೋಡ್ಬಿಟ್ಟು ಫುಲ್ ಖುಷಿ ಆಯ್ತೈತೆ. ಸೊ ಇವಾಗ ಬಾಕಿ ಕಟ್ ಮಾಡ್ಸ. ನಿನ್ನೆ ಫ್ರೂಟ್ಸ್ ಕೇಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಮಾಡಕ್ ಆಗಿರ್ಲಿಲ್ಲ. ಸೊ ಬರ್ಡೇ ಸೆಲೆಬ್ರೇಷನ್ಗೂ ಆಗ್ಬೇಕು, 100K ವ್ಯೂಸ್ ಹೋಗಿದೆ ಅಂತಾನು ಸೆಲೆಬ್ರೇಟ್ ಮಾಡ್ಬೇಕು. ಕಟಿಂಗ್ ಸೆಷನ್ ಮಾಡೋಣ. ಅವಾಗ್ಲೇ ನಾನು ಕೇಕ್ ಹೆಂಗ್ ರೆಡಿ ಮಾಡಿದೀವಿ ಅಂತ ತೋರ್ಸಿದ್ದೆ. ಸೊ ಅದಕ್ಕೆ ದೀಕ್ಷಿತರಪ್ಪ ಬರ್ಲಿ ಅಂತ ವೇಟ್ ಮಾಡ್ತಿದೀವಿ. ಅವ್ರು ಬಂದ್ಮೇಲೆ ಕೇಕ್ ಕಟ್ ಮಾಡ್ಬಿಟ್ಟು ಎಂಜಾಯ್ ಮಾಡೋದು.